ಅಲ್ಲ, ಆ ಗೋವಿಂದು ನಾವಿಲ್ದಿರೋ ಹೊತ್ತಲ್ಲೇ ವಟಾರಕ್ಕೆ ಬರ್ತಾನಲ್ಲ, ಯಾಕೆ? ಅವ್ರು ಬಂದು ಕೂಡ್ಲೆ ಎಲ್ಲಾ ಕೆಲ್ಸಾನು ಬಿಟ್ಟು ವಟಾರ ಜಗಸ್ಸೆಲ್ಲ ಅವ್ರ ಜೊತೆ ಸೇರ್ಕಂತಾರಲ್ಲ, ಯಾಕೆ? ಅದು ಅಲ್ಲದೆ ಬಾಲಮುರಳಿ ಕೃಷ್ಣ ಸಂಗೀತನ ಕಿವಿಗೊಟ್ಟು ಕೇಳೋ ಹಾಗೆ ಆ ಗೋವಿಂದನ ಹತ್ರ ಏನೋ ಕೇಳ್ತಾ ಇರ್ತಾರೆ, ಯಾಕೆ? ಬೆಕ್ಕು ನೋಡಿದ ತಕ್ಷಣನೇ ಇಲಿಗಳೆಲ್ಲ ಓಡೋಗಿ ಬಿಲ ಒಕ್ಕಟಾಗಿ ನಮ್ಮ ನೋಡಿದ ತಕ್ಷಣನೇ ನಮ್ ಬೆಗ್ಗಸ್ರೆಲ್ಲ ನಮ್ಮ ಮನೆ ಒಳಗ್ ಸೇರ್ಕೊಂಡ್ಬಿಡ್ತಾರಲ್ಲ, ಯಾಕೆ? ಏನೂ ಪಿತೂರಿ ನಡೀತಾ ಇದೆಯೋ ದುಡ್ಡ. ಅವನು ಬಂದು ಹೋದ್ ಕೂಡ್ಲೆ ಶುರು ಮಾಡ್ತಾಳಲ್ಲಪ್ಪ, ನೀವು ಅಯೋಗ್ಯರು, ದಂಡಪಿಂಡ, ನಾಲಯಕ್ಕು ಅಂತಾಳೆ. ಇಷ್ಟು ವರ್ಷ ಏನ್ರೀ ಮಾಡಿದ್ದೀರಿ ಅಂತಾಳೆ. 2 ಮಕ್ಕಳು ತಂದೆ, ನನ್ನ ಕೇಳೋ ಪ್ರಶ್ನೆ ಏನೋ ಇದು. ನಮ್ಮ ವಠಾರದಲ್ಲಿ ಏನೋ ಒಳಸಂಚು ನಡೀತಾ ಇದೆ, ಅದನ್ನ ಸರಿಯಾಗಿ ಹೊಂಚ ಹಾಕಿ ಪತ್ತೆ ಹಚ್ಚಬೇಕು. ಟೆಂಗ್ ಟೆಂಗ್. ಈ ವಿಷಯನ ಯಾರಿಗೂ ಹೇಳಬೇಡಿ. ಸುಶೀಲಾ, ಬಂದೆ. ಸುಶೀಲಾ, ಬಂದೇರಿ. ನಾಳೆ ನಮ್ಮ ಮಗಳು ನೋಡೋದಕ್ಕೆ ವರನ್ ಕಡೆಯವ್ರು ಬರ್ತಾ ಇದ್ದಾರೆ. ಆದಷ್ಟು ಬೇಗ ಮುಹೂರ್ತ ಇಟ್ಟು ಮುಗಿಸ್ಕೊಟ್ಬಿಡಿ ಅಂತ ದುಬ್ಬಾಲ್ ಬೀಳ್ತಾ ಇದ್ದಾರೆ. ವರೋಪಚಾರ ಅದು ಇದು ಅಂತ ನೀವೇನು ಗಾಬರಿ ಪಡ್ಬೇಕಾಗಿಲ್ಲ. ಕೇವಲ 25,000 ರೂಪಾಯಿ ಕೊಟ್ಬಿಡಿ ಸಾಕು ಅಂತ ಹೇಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಇಷ್ಟು ಕಡಿಮೆ ವರದಕ್ಷಿಣೆ ಕೇಳೋರು ಎಲ್ಲೇ ಸಿಗ್ತಾರೆ? ಈಗ್ಲೇ ಏನ್ರಿ ಅವಸರ ಅವಳ ಮದ್ವೆಗೆ? ಅವಳು ಇನ್ನೂ ಚಿಕ್ಕವಳು. ನಮ್ಮ ಮಕ್ಕಳು ನಮ್ ಕಣ್ಣಿಗೆ ಎಷ್ಟೇ ಬೆಳೆದಿದ್ರು ಚಿಕ್ಕವರಾಗೆ ಕಾಣಿಸೋದು ಜ್ಞಾಪಕದಲ್ಲಿ ಇಟ್ಕೋ. ಅವಳು ಡಿಗ್ರಿ ಮುಗಿಸ್ಲಿ ಬಿಡ್ರಿ. 18 ವರ್ಷಕ್ಕೆ ಮದ್ವೆ ಮಾಡಿದ್ರೆ ನಾನು ನೀವು ಕಂಬಿ ಎಣಿಸ್ಬೇಕಾಗುತ್ತೆ. ದಿನ ಟಿವಿ ನೋಡಲ್ವಾ? 21 ವರ್ಷ ಆಗ್ಲಿ, ನಮ್ದೇ ಮನೆ ಮಠ ಮಾಡ್ಕೊಂಡು ಆಮೇಲೆ ಅವಳು ಮದ್ವೆ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ನಾಳೆ ಅವ್ರು ಬರ್ತಾ ಇದಾರಲ್ಲ, ನಾನೇನು ಉತ್ತರ ಹೇಳ್ಬೇಕು? ಅಯ್ಯ, ನಿಮ್ಗೊಂದು ಗೊತ್ತಾಗಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ ಬಿಡ್ರಿ. ಅದೇನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನ್ಗೆ ಅವಮರ್ಯಾದೆ ಆಗ್ಬಾರ್ದು ಅಷ್ಟೇ. ಏನೇ ಇದು? ಉಪ್ಪು ಖಾರ ಹುಳಿ ಏನು ಇಲ್ಲ. ಸಮುದ್ರದಲ್ಲಿ ಸಿಗೋ ಬಿಟ್ಟಿ ಉಪ್ಪುಗೂ ಎಷ್ಟು ಬೆಲೆ ಗೊತ್ತಾ? ಎಷ್ಟು? ಕೆಜಿ 8 ರೂಪಾಯಿ. ಒಂದ್ಸಲ ಅಂಗಡಿಗೆ ಹೋಗಿ ಸಾಮಾನ್ ತಗೊಂಡ್ ಬನ್ನಿ, ಆಗ ನಿಮಗೆ ಗೊತ್ತಾಗುತ್ತೆ ಹೆಂಗ್ಸಾದ್ ನಾವು ಎಷ್ಟು ಕಷ್ಟಪಟ್ಟು ಸಂಸಾರ ತೂಗಿಸ್ತಾ ಇದ್ದೀವಿ ಅಂತ. ಅದಕ್ಕೆ ಅಲ್ವಾ ಚಿನ್ನ ನೀನ್ ಮಹಾ ಮೇಧಾವಿ ಬುದ್ಧಿಶಾಲಿ ಅಂತ ನೀನ್ ಕೇಳ್ದಾಗೆಲ್ಲ ಯಾಕೆ ಅಂತ ನಾನು ಪ್ರಶ್ನೆ ಮಾಡ್ದೆ ಹಣ ಕೊಡ್ತಾ ಇರೋದು. ಅದನ್ನೇ ನಮ್ಮ ಅಪ್ಪನ ಮನೆಗೆ ಸಾಗಿಸ್ತಾ ಇಲ್ವಲ್ಲ, ಎಲ್ಲ ನಿಮ್ ಸಂಸಾರಕ್ಕೆ ಹಾಕ್ತಾ ಇದ್ದೀನಿ ಹಂಗಂತ ಹೇಳ್ದೆ ನಾನು. ಅದನ್ನೇ ಸ್ವಲ್ಪ ನಿಧಾನಕ್ಕೆ ಕೇಳೆ. ಮಾತಿಗೆ ಮುಂಚೆ ಸಿಟ್ಕೊಳ್ಳೋದೊಂದು ಕಲ್ತ್ಕೊಂಡ್ಬಿಟ್ಟಿದ್ಯಾ? ಕಲ್ತ್ಕೊಂಡಿರೋದಲ್ರಿ, ಕಾಲನೇ ನಮ್ಗ ಆ ರೀತಿ ಕಲಿಸಿದೆ. ಉಪ್ಪಿಟ್ಟಿಗೆ ಈರುಳ್ಳಿ ಹಾಕ್ಲಿಲ್ವಾ ಅಂತ ದೊಡ್ಡದಾಗಿ ಹೇಳ್ಬಿಟ್ರಿ. ಈರುಳ್ಳಿ ರೇಟ್ ಎಷ್ಟು ಅಂತ ನಿಮ್ಗೆ ಗೊತ್ತಾ ರೀ? ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರು ಮಾತ್ರ ಬರುತ್ತೆ, ಆದ್ರೆ ಕೊಂಡ್ಕೊಳ್ಳುವಾಗ ಕಣ್ಣಲ್ಲಿ ರಕ್ತಾನೆ ಬರುತ್ತೆ. ಹೌದಾ? ಬೆಳೆಗಳು ಅಷ್ಟೊಂದು ಏರಿದೆಯಾ ಸುಪ್ಪು? ನಂಗೆ ಗೊತ್ತೇ ಇಲ್ಲ. ಅಯ್ಯ, ಪಿಟೀಲ್ ಕೊಯ್ಯೋದೊಂದ್ ಬಿಟ್ಟು ಬೇರೆ ಇನ್ನೇನ್ ತಾನೇ ಗೊತ್ತಿರುತ್ತೆ ನಿಮ್ಗೆ? ಅದು ಸರಿನೇ. ಇದಕ್ಕೆಲ್ಲ ಮೋಕ್ಷ ಮುಗಲದ ಭುವಿಲೋ ರಾಮ. ನಾನು ನೋಡ್ತಾ ಇದ್ದೀನಿ 15 ದಿವಸದಿಂದ ಯಾಕೋ ಏನೋ 5 ಕೆಜಿ ಕಮ್ಮಿ ಆಗ್ಬಿಟ್ಟಿದ್ರಿ. ನನ್ನ ಕೈಲಿ ಆಗಲ್ಲ ಈ ಅಡಿಗೆ ತಿನ್ನಕ್ಕೆ. ಏನ್ ಹೇಳಿ ನಾನು? ಬಿಡಿಲು ಗಂಧರ್ವ ಬಾರ್ಗೆ ನಾನು ಯಾವಾಗ ಕುಡಿಯಕ್ ಬಂದಾಗ್ಲೂ ಪ್ರೊಫೆಸರ್ ಗಣೇಶ ಹೇಳೋದು, ದೊಡ್ಡ ನಮ್ ಬಾರಿ ಸೇರ್ದಿನಕ್ ಸಾಕಾಗಲ್ಲ, ಯಾಡ್ಲು ಮುರಿದೋಗ್ತವೆ, ಸರ್ಕಸ್ ಇಂದ ಒಂದ್ ಆನೆ ಕೂತ್ಕೊಳ್ಳೋ ಸ್ಟೂಲ್ ತರಿಸ್ತೀನಿ ಅಂತ. ನನ್ನ ಹೆಂಡತಿ ಮಾಡಾಕೋ ಉಪ್ಪು ಖಾರ ಹುಳಿ ಇಲ್ದಲ್ಲಿರೋ ಗೊಡ್ಸ ತಿಂದು 15 ಕೆಜಿ ಕಮ್ಮಿ ಆಗ್ಬಿಟ್ಟಿದೀನಿ ಕೊಡು. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ನಾನ್ ಯಾವುದೇ ವಿಷಯನ ಆಡಿ ತೋರ್ಸೋಳಲ್ಲ, ಮಾಡಿ ತೋರ್ಸೋಳು ಅಂತಾಳಲ್ಲ ರಾಮಣ್ಣ. ಏನಿದ್ರ ಅರ್ಥ? ದೊಡ್ಡ, ನಿಂಗೆ ಯಾವಾಗ್ಲೂ ನಿನ್ ಮೈದೇ ಯೋಚನೆ. ಹಾಳಾದವನೇ ನನ್ನ ಮಕ್ಕಳನ್ನ ನೋಡ್ಬೇಕು, ಹೆಂಗಾಗ್ಬಿಟ್ಟಿದಾವ್ ಗೊತ್ತಾ? ನನ್ನ ಮೇಲ್ ಕೋಪ ಎಲ್ಲ ಬಡ್ದು ಆ ಮಕ್ಕಳ ಮೇಲೆ ತೀರಿಸ್ಕೊತಾಳೆ. ಮಾತೆತ್ತಿದ್ರೆ ಒಂದು ಮನೆ ಕಟ್ಟುವ ಯೋಗ್ಯತೆ ಇಲ್ಲ. ನೀವು ಒಬ್ಬ ಗಂಡಸ್ರೇನ್ರಿ ಅಂತ ಬಳೆ ಕೊಡ್ತಾಳಲ್ಲೋ ತೊಟ್ಕೊಳ್ಳಿ ಅಂತ. ನನ್ನ ಮನೇಲೂ ಅದೇ ಗತಿ ದೊಡ್ಡ ರಾಮಣ್ಣಿ. ನಾನು ರುಚಿಯಾಗಿ ಊಟ ಮಾಡಿ ಎಷ್ಟು ದಿವಸಗಳಾಗೋಯ್ತೋ ಏನೋ. ನಾನು ಬಾಯ್ ಬಿಟ್ರೆ ಸಾಕು ದೊಡ್ಡ, ಮೊಗಚಕಾಯಿ ತಗೊಂಡು ಮೂತಿ ತೆಗಿತಾಳೆ. ಸದ್ಯ ನನ್ನ ಅದೃಷ್ಟ ಚೆನ್ನಾಗಿದೆ, ನನ್ನ ಪಿಟೀಲ್ ಮಾತ್ರ ಮುರಿದಾಕಿಲ್ಲಪ್ಪ. ಮೊದ್ಲು ಅದನ್ನು ಮುರಿದಾಕ್ಬೇಕಾಗಿತ್ತು. ವಠಾರದಲ್ಲಿ ಸ್ವಲ್ಪ ಶಾಂತಿ ಏನಾದ್ರೂ ಇರ್ತಿತ್ತು. ದುಡ್ಡು ಕೊಟ್ಟಿದ್ರೆ ಗೋವಿಂದ. ಅಪ್ಪ ನಾನ್ ಕೊಡ್ಲಿಲ್ಲ. ಆ ಅಧ್ಯಕ್ಷ ಸಸ್ಪೆಂಡ್ ಆದ್ರೆ ಹತ್ಕೊಂಡು ನೀನ್ ಯಾಕೆ ನನ್ ಕಾಲು ಹಿಡಿತಿದ್ದಿ? ನೀವು
ಗೋವಿಂದಣ್ಣಂಗ್ ದುಡ್ಡು ಕೊಡ್ಲಿಲ್ಲ. ಆದ್ರೆ ನಾನು 50,000 ರೂಪಾಯಿ ಕೊಟ್ಬಿಟ್ಟೆ. 50,000ನ? ನಿನಗೆಲ್ಲಿಂದ ಬಂತ ಅಷ್ಟೊಂದು ಹಣ? ನೀವಂತೂ ದುಡ್ಡು ಕೊಡ್ಲಿಲ್ಲ. ಸ್ವಂತ ಮನೆ ಮಾಡ್ಕೊಳ್ಳೇಬೇಕು ಅನ್ನೋ ಕೆಟ್ಟ ಹಠ ನನಗೂ ಬಂದ್ಬಿಡ್ತು ರೀ. ಮನೆ ಅಲಾಟ್ ಆದ್ಮೇಲೆ ಹೇಗೂ ನೀವು ದುಡ್ಡು ಕೊಟ್ಟೆ ಕೊಡ್ತೀರಾ ಅನ್ನೋ ಧೈರ್ಯದಿಂದ ನನ್ನ ಹತ್ರ ಇದ್ದಿದ್ದ ಒಡವೆನೆಲ್ಲ ಗೋವಿಂದಣ್ಣಂಗ್ ಕೊಟ್ಬಿಟ್ಟೇನಿ. ಒಡವೆನೆಲ್ಲ ಕೊಟ್ಬಿಟ್ಯಾ? ಅಯ್ಯೋ ಆಹಾ, ಸಂಗ್ಲಿಯಾನ ಸ್ಪೀಚ್ ಕೇಳ್ತೀಯ? ಇದಕ್ಕೆ ಕಣೆ ಹೇಳೋದು ಹೆಂಗಸರ ಬುದ್ಧಿ ಅಂತ. ಅಳು ಬೇರೆ. ನನ್ನ ಒಂದು ಮಾತು ಕೇಳ್ತೀಯನೆ, ಒಡವೆಗಳನ್ನೆಲ್ಲ ತಗೊಂಡೋಗಿ ಅವನ ಬಾಯಿ ಸುರಿದ್ಬಿಟ್ಯಾ? ನೀವು ಎದ್ದು ಹಾಕ್ತೀನಿ ನೋಡು. ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ್ ತುಂಡು ತುಂಡಾಗಿ ಕತ್ತರಿಸ್ಬಿಡ್ಬೇಕು. ಆ ಗೋವಿಂದ ಎಲ್ಲಿ ಸಿಗ್ತಾನೆ ಅಂತ ಹೇಳಿ ದಬಾಯಿಸಿ ಉಗ್ದು ನನ್ ದುಡ್ಡೆಲ್ಲ ವಾಪಸ್ ಇಸ್ಕೊಂಡ್ ಬರ್ತೀನಿ. ಈಸ್ಕೊಂಬರ್ತೀಯ ಲೇ, ಮೊದ್ಲೇ ಅವನ್ ಖದೀಮ, ಅವನ ಹತ್ರ ಹೋಗಿ ಒಡವೆ ಕೊಟ್ಟಿದ್ಯಲ್ಲೇ. ನಾನು ಒಬ್ಳೆ ಅಲ್ಲ ರೀ. ಆ ಚಂಚಮ್ಮ, ಸುಬ್ಬಮ್ಮ, ಸುಶೀಲಮ್ಮ, ಆ ಶೀಲಾ ಎಲ್ಲರೂ 50,000 ಕೊಟ್ಬಿಟ್ಟಿದ್ದಾರೆ. ಅಯ್ಯೋ ಲೇ, ನಿನ್ನ ಕಟ್ಕೊಂಡಲ್ಲ ನನಗೆ ತಾಳ ತಂಬೂರಿನೇ ಗತಿ. ಹೌದು ರೀ, ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಸರೋಜ ತಾನ್ ಹಾಳಾಗೋದಲ್ದೆ ನಮ್ಮನ್ನೆಲ್ಲ ಹಾಳ್ ಮಾಡ್ಬಿಟ್ಲು ರೀ. ನೆರೆ ಹೊರೆಯವ್ರ ಭಯ ಇಲ್ಲ, ಗಂಡನ ಭಯ ಅಂತೂ ಮೊದ್ಲೇ ಇಲ್ಲ. ನಿನ್ ಬುದ್ಧಿಗೆ ಏನೋಗಿತ್ತೆ? ನಾನು ದೊಡ್ಡ ಅಲ್ಲ ದಡ್ಡ. ಆ ನನ್ ಮಗ ಪಿಟೀಲ್ ಹೇಳ್ದ, ನೀನು ಗೌರ್ಮೆಂಟ್ ನೌಕರಿ ಇದ್ಯಾ ಮಗನೇ, ನಿನ್ನ ಹೆಸರು ದುಡ್ಡಿದ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ಬಿಡ್ತಾರೆ, ನಿನ್ನ ಹೆಂಡತಿ ಹೆಸರು ಬದಲಾಯಿಸ್ಬಿಡು, ಮಹಾ ಸೇಫ್ ಆಗಿರ್ತೀಯ ಅಂತ. ಆಯ್ತಲ್ಲೇ ಸೇಫು, ಸೇವ್ ಆಯ್ತು ಸೇವು. ಮತ್ತೆ ನಾನು 50,000 ರೂಪಾಯಿ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂತ ಗೊತ್ತಾ ನಿನ್ಗೆ? ಗೊತ್ತು ರೀ, ನೀವಂತೂ ಮನೆ ಅಂತ ಆಸಕ್ತಿ ತೋರಿಸ್ಲಿಲ್ಲ. ನಾನಾದ್ರೂ ಸಾಕ್ಷಿ ತೋರಿಸ್ಬೇಕು ಅಂತ ದುರಾಸೆ ಪಟ್ಬಿಟ್ಟೆ. ನಿನ್ ದುರಾಸೆ ಫಲ ಈಗ ನಾನು ಅನುಭವಿಸ್ಬೇಕಾಗಿದೆಯಲ್ಲೇ. ಓಹೋ, ಅದಕ್ಕೆನಾ 21 ವರ್ಷ ಆಗೋರ್ಗು ಮದುವೆ ಮಾಡಬಾರ್ದು, ದೂರದರ್ಶನಲ್ಲಿ ತೋರಿಸ್ತಾವ್ರೆ ಅಂತ ಹೇಳಿ ಇಲ್ಲದ ಪುಂಗಾಡಿ ಊದ್ಬಿಟ್ಟು ಬಂದಿ ಸಂಬಂಧನೆಲ್ಲ ನುಂಗ್ ನೀರ್ ಕುಡ್ದಿದ್ದು. ನನ್ನ ಕ್ಷಮಿಸ್ಬಿಡ್ರಿ. ಇನ್ನ ಕ್ಷಮಿಸದಂಗಿರ್ಲಿ. ನಿನ್ ಕೈಲಿ ದುಡ್ಡಿನ ಪಾರ್ಪತ್ತೆ ಕೊಟ್ಟೆ ನೋಡಿ, ನನ್ ನಾಳೆ ಎಕಡೆ ತಗೊಂಡು ನಾನೇ ಪಡ್ಕೋಬೇಕು. ಏನಂದ್ರೆ ಏನು? ರಾತ್ರಿ ಮನೆಗ್ ಬೇಗ ಬಂದ್ಬಿಡಿ. ಯಾಕೋ? ಗಸಗಸೆ ಪಾಯಸ ಮಾಡಿರ್ತೀನಿ. ನೀನು ಮೂತಿಗೆ ಗಸಗಸೆ ಪಾಯಸ ಬೇರೆ ಕೇಳು. ನೀನ್ ಮಾಡಿರೋ ಕೆಲ್ಸಕ್ಕೆ ಆಗ್ಲೇ 85% ನಿಶಾ ಚಿಕ್ಕ ಎತ್ಬಿಟ್ಟೈತೆ. ಹೌದು, ಎಲ್ಲ ಅಲಂಕಾರ ಮಾಡ್ಬಿಟ್ಟಿದಾರೆ. ಒಳ್ಳೆ ಗದ್ದರೋ ಬಾರ್ ಕಟ್ಟಿಸೋರಲ್ಲಪ್ಪ. ಯಾರ್ದೋ ದುಡ್ಡು ಎಲ್ಲ ಮುಂದ್ ಜಾತ್ರೆ ಉದಾಹರಣಕ್ಕೆ ಏನ್ ಕಳ್ಕೋಬೇಕು ಹೇಳು? ನೋಡಿ ಫ್ರೇಮ್ ಹೆಂಗಿದೆ. ಟೀ ಕುಡ್ಡ ಅಲ್ಲ ಕಣೋ, ರೋಡ್ ಸುಡ್ಡು. ನೋಡಿ ಇಲ್ಲಿ ನಡಿಯಪ್ಪ, ಇನ್ನು ಏನೇನ್ ಕಟ್ಸೋ ನೋಡೋಣ. ಪಾಪ ಮನೆ ನೋಡಿದ್ರಲ್ಲ, ಹೇಗಿದೆ? ಅಯ್ಯೋ, ನಾವ್ ಅನ್ಕೊಂಡ ಹಾಗೆ ಅದ್ಭುತವಾಗಿದೆ. ಎಲ್ಲ ನಿಮ್ ಸಲಹೆ ತಾನೆ. ಪಾಪ ಆಗಾಗ ಬಂದು ಇದು ಹೀಗೆ ಆಗ್ಬೇಕು, ಅದು ಹಾಗೆ ಇರ್ಲಿ ಅಂತೆಲ್ಲ ಹೇಳ್ತಿದ್ರು. ಎಲ್ಲ ದೇವರ ದಯ, ನಿರ್ವಿಘ್ನವಾಗಿ ನಿರಾಯಾಸವಾಗಿ ಮನೆ ಮುಗಿದೋಯ್ತು. ತಾವು ಮನೆ ಖಾಲಿ ಮಾಡ್ಕೊಟ್ಬಿಟ್ರೆ ಈ ಹೋಮ ಗೀಮ ಮಾಡ್ಕೊಂಡು ಗೃಹ ಪ್ರವೇಶ ಮಾಡ್ಕೊಂಡ್ಬಿಟ್ರೆ. ಜೋಕ್ ಮಾಡೋಕೆ ನಮ್ ರಾಮರಾಯರಿಗೆ ಹೊತ್ತು ಗೊತ್ತೂ ಇಲ್ಲ. ನನ್ನೇನ್ ಜೋಕರ್ ಅನ್ಕೊಂಡಿದ್ದೀಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಮನೆ ನಂದು. ಅದೇಗ್ ಸಾಧ್ಯ ರಾಮರಾಯರೇ? ಎಷ್ಟು ಕಷ್ಟಪಟ್ಟು ಮನೆ ಕಟ್ಸಿದ್ದೀನಿ, ಲಕ್ಷಾಂತರ ರೂಪಾಯಿ ಸುರಿದಿದ್ದೀನಿ. ಸುರ್ದಿರೋದು ನಿಮ್ ದುಡ್ಡು ಅಲ್ವಲ್ಲ, ನಮ್ಮೆಲ್ರು ದುಡ್ಡು ತಾನೆ. ಹೇಗೋ ನಮ್ಮನೆಗ್ ತಾನೇ ಸುರಿದಿದ್ದಾನೆ. ಏನು ಇದು ನಿಮ್ಮನೇನಾ? ಏನ್ರಿ ಸರೋಜಮ್ಮ, ನೀವು ಗೋವಿಂದಣ್ಣ ಸೇರ್ಕೊಂಡು ನಮ್ ತಲೆ ಮೇಲೆ ಕಲ್ಚಪುಡಿ ಎಲ್ಬಿಟ್ರಲ್ರಿ. ನಿಮ್ಮ ಸ್ವಾರ್ಥಕ್ಕೆ ನಮ್ಮ ನಕ್ಕ ತಂಗಿರು ಅಂತ ಹೇಳಿ ಈ ತರ ನೇನ್ರಿ ಮೋಸ ಮಾಡೋದು? ರಾಮರಾಯ ಚೆನ್ನಾಗಿದೆ ಕಣ. ಅವತ್ತು ಗುಂಡಾಕ್ಬೇಕಾದ್ರೆ ಇದಕ್ಕೇನಾದ್ರು ಒಂದು ಉಪಾಯ ಹುಡ್ಕಣ ಅಂತ ಹೇಳ್ಬಿಟ್ಟು ಹುಡುಕ್ಬಿಟ್ಟಲ್ಲಪ್ಪ. ಒಳ್ಳೆ ಉಪಾಯನ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡ ಚಿಟ್ಕಿ ಹೊಡಿಯೋದ್ರಲ್ಲ ಅಲೇಕ್ ಮಾಡಿ ಓಡಿಸ್ಬಿಟ್ರಲ್ರಿ ನೀವಿಬ್ರು ಸೇರ್ಕೊಂಡು. ಸ್ವಲ್ಪ ಸಮಾಧಾನವಾಗಿ ಇರ್ತೀರಾ? ನಿಮ್ಗೆಲ್ಲ ಹೇಳ್ತೀನಿ ನಾನು. ಗೋವಿಂದು, ನಾನ್ ನಿನ್ನ ಹತ್ರ ಜಗಳ ಆಡೋದಕ್ಕೆ ಬಂದಿಲ್ಲ. ಈ ಸೈಟ್ ನಂದೇ ಅನ್ನೋದಕ್ಕೆ BDA ಆಫೀಸರ್ನ, ಲಾಯರ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದೀನಿ. ಅವ್ರನ್ನೇ ಕೇಳು. ಬನ್ನಿ ಸರ್. ನೋಡಿ ಮಿಸ್ಟರ್ ಗೋವಿಂದಯ್ಯ, ಡಾಕ್ಯುಮೆಂಟ್ ಸಮೇತ ಬಂದಿದ್ದೀವಿ. ಇದು ನಿಮಗೆ ಅಲರ್ಟ್ ಆಗಿರೋದು, ದಟ್ ಈಸ್ 36A. ಇದು 36 ರಾಮರಾಯರ್ದು.
ಅಂದ್ರೆ ಈ ಮಧ್ಯೆ ಎ ಬಿಟ್ಟೋಗಿರೋದ್ರಿಂದ ಕನ್ಫ್ಯೂಸ್ ಆಗಿ ಹೀಗಾಗಿದೆ. ಅಂದ್ರೆ ನಾನು ಇವ್ರ ಸೈಟ್ ಅಲ್ಲಿ ಮನೆ ಕಟ್ಸಿದ್ದೀನ? ಹೌದಪ್ಪ. ಅದು ಹೇಗೆ ಸಾಧ್ಯ? ಅಲ್ರಿ ಮಿಸ್ಟರ್ ಗೋವಿಂದಯ್ಯ, ನಿಮ್ಗೆ ಸೈಟ್ ಅಲರ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನೀವು ಯಾತಕ್ಕೆ ಆಫೀಸ್ ಬಂದು ಖಾತಾ ಸರ್ಟಿಫಿಕೇಟ್ ಪೊಸಿಷನ್ ಸರ್ಟಿಫಿಕೇಟ್ ತಗೊಳಕ್ ಪ್ರಯತ್ನ ಪಡಲಿಲ್ಲ? ಹಾಗೆ ಮಾಡಿದ್ರೆ ನಿಮ್ ಸೈಟ್ 36 ಅಂತ ಗೊತ್ತಾಗ್ತಾ ಇತ್ತಲ್ವಾ? ಈಗ ಸುಮ್ಮನೆ ಹಾರಾಡಿದ್ರೆ ಏನ್ರಿ ಪ್ರಯೋಜನ? ಏನ್ ಸರ್ ನೀವು ಹೇಳ್ತಿರೋದು? ಎಷ್ಟು ಕಷ್ಟಪಟ್ಟು ನಾನು ಈ ಮನೆ ಕಟ್ಸಿದ್ದೀನಿ. ನಿಮ್ಮ ಹತ್ರ ತಗೊಂಡ 50 ಸಾವಿರ ಅಲ್ದೆ ನಾನು ಊರಲ್ಲಿದ್ದ ಜಮೀನೆಲ್ಲ ಮಾರಿ ದುಡ್ಡೆಲ್ಲ ಇದಕ್ಕೆ ಸುಟ್ಟಿದ್ದೇನಪ್ಪ. ಇಲ್ಲಾಂದ್ರೆ ಈ ತರದ ಇಂಥ ಮನೆ 2.5 ಲಕ್ಷದಲ್ಲಿ ಕಟ್ಟೋಕ್ಕಾಗತ್ತಾ? ನಾನು ಸುಮ್ನಿರಲ್ಲ, ಹೀಗೆ ಬಿಡೋಲ್ಲ. ನಾನು ಕೋರ್ಟಿಗೆ ಹೋಗ್ತೀನಿ, ಹೈಕೋರ್ಟಿಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತೀನಿ. ಯಾವ ಕೋರ್ಟ್ಗೆ ಹೋದ್ರು ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಈ ಜಾಗದಲ್ಲಿ ಸೈಟ್ ಅಲಾಟ್ ಆಗಿರುತ್ತೋ ಅವ್ರಿಗೆ ಮನೆ ಕಟ್ಟೋ ಅಧಿಕಾರ ಇದ್ದೇ ಇರುತ್ತೆ. ಒಂದು ವೇಳೆ ಬೇರೆಯವ್ರು ಕಟ್ಟಿದ್ರು ಕೂಡ ಅವ್ರಿಗೆ ಬಿಟ್ಕೊಡ್ಲೇಬೇಕಾಗತ್ತೆ. ಅದೇ ಕಾನೂನು. ನೀನು ಗುದ್ಲಿ ಪೂಜೆ ಮಾಡ್ತೀಯಲ್ಲ, ಅವತ್ತು ನಾನು ಬಂದು ನೋಡಿದೆ. ಸೀದಾ BDA ಆಫೀಸರ್ ಹತ್ರ ಹೋದೆ. ಈ ಸೈಟ್ ನಂದೇನ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಲಾಯರ್ನು ಕನ್ಸಲ್ಟ್ ಮಾಡಿದೆ. ಈ ವಿಷಯನ ನಿನಗೆ ಆವತ್ತೇ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ನೀನು ನನ್ನ ಸೈಟಲ್ಲಿ ಒಂದು ಮನೆ ಕಟ್ತಿರ್ಬೇಕಾದ್ರೆ ನಾನು ಯಾಕೆ ಅದಕ್ಕೆ ಕಲ್ಲು ಹಾಕ್ಲಿ ಅಂತ ಸುಮ್ಮನಾದೆ. ಆಗಾಗ ಬಂದು ನನಗೆ ಎಲ್ಲೆಲ್ಲಿ ಏನೇನು ಬೇಕು ಅನ್ನೋದನ್ನ ಹೇಳಿ ಮಾಡಿ ಕಟ್ಟಿಸ್ಕೊಂಡೆ. ಇದು ನಿಜವಾಗ್ಲೂ ನಮ್ಮನೇನಾ? ಅಯ್ಯೋ, ನೀವ್ ಇಷ್ಟೊಂದು ಬುದ್ಧಿವಂತರು ಅಂತ ಗೊತ್ತಾಗದೆ ನಿಮಗ್ ಮನೆ ಕಟ್ಟೋದ್ರಲ್ಲಿ ಆಸಕ್ತಿನೇ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ಬೈದ್ಬಿಟ್ನಲ್ರಿ. ನನಗ್ ಕ್ಷಮಿಸ್ರಿ. ರಾಮರಾಯರೇ, ನಿಮ್ ಸೈಟು ನಮ್ ಸೈಟು ಎರಡೂ ಅಕ್ಕಪಕ್ಕದಲ್ಲೇ ಇದೆ. ನಿಮ್ ಸೈಟಲ್ಲಿ ನಾನು ಮನೆ ಕಟ್ಬಿಟ್ಟೆ. ಈಗ ನನ್ನ ಸೈಟಲ್ಲಿ ಪಕ್ಕದಲ್ಲಿ ನೀವು ನಿಮ್ ಮನೆ ಕಟ್ಟಿದ್ರೆ ಸೈಟ್ ನಂಬರ್ 36 ಅಂದ್ರೆ 6, 3, 9. 9 ನಮ್ ಯಜಮಾನ್ರ ಲಕ್ಕಿ ನಂಬರ್ ರೀ. ಅದ್ ಹೇಗ್ ಬಿಟ್ಕೊಡಕ್ಕಾಗತ್ತಾ? ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿ ನಾಟಕ ಆಡ್ತೀರಾ. ನಿಮ್ಮಿಬ್ಬರು ಸ್ವಾರ್ಥಕ್ಕೋಸ್ಕರ ನಮ್ಮಿಬ್ಬರು ಕುತ್ಕೆ ಕೂದ್ಬಿಟ್ಟಲ್ರಿ. ರೇ, ನಾವು ಮೆತ್ತಗಿದೀವಿ ಅಂತ ಮೆತ್ತ ಇಲ್ದಿರೋ ಜಾಗದಲ್ಲಿ ನಮ್ಮನ್ನ ಮಲಗಿಸ್ಬಿಟ್ಟಲ್ರಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೇನ್ರಿ? ಅಯ್ಯೋ, ನೋಡಿ, ನೀವು ಕಿತ್ತಾಡ್ಬೇಡಿ, ನೀವು ಬೇಜಾರಾಗ್ಬೇಡಿ. ನೋಡಿ, ಪಾಪ ಗೋವಿಂದು ನಿಮ್ಮ ಹತ್ರ ಎಲ್ಲ ತಗೊಂಡಿದ್ದ ದುಡ್ಡಿನಲ್ಲಿ ತನಗೆ ಅಂತ 3 ಕಾಸು ಖರ್ಚು ಮಾಡಿಲ್ಲ, ಎಲ್ಲ ಮನೆಗೆ ಸುರಿದಿದ್ದಾನೆ. ಹೌದೌದು. ನನಗೆ ಲೋನು ಇನ್ನೇನು ಸ್ಯಾಂಕ್ಷನ್ ಆಗುತ್ತೆ. ನಿಮ್ ದುಡ್ಡೆಲ್ಲ ಕೊಟ್ಬಿಡ್ತೀನಿ. ನೀನು ಯೋಚನೆ ಮಾಡ್ಬೇಡ. ಜಮೀನ್ ಮಾರಿದ ದುಡ್ಡು ಅದನ್ನು ಕೊಟ್ಬಿಡ್ತೀನಿ. ಈಗ ಸದ್ಯಕ್ಕೆ ಜಾಗ ಖಾಲಿ ಮಾಡ್ತೀಯಾ? ಅಲ್ಲ ರಾಮರಾಯರೇ, ನಾನು ಮರ್ಯಾದೆಯಿಂದ ಜಾಗ ಖಾಲಿ ಮಾಡ್ದಲ್ಲ ಇದ್ರೆ ನಿನ್ನ ಎತ್ಕೊಂಡು ಆಚೆ ಇಸ್ಬಿಡ್ತೀನಿ. ಹುಷಾರ್. ಮಾತಾಡ್ತಿಲ್ಲ ದೊಡ್ಡ, ಮೊದ್ಲು ಬಿಸಾಕಾಚಿಗೆ. ಹೋಗ್ತೀನಿ, ನಡ್ಕೊಂಡು ಹೋಗ್ತೀನಪ್ಪ. ಬಿಡಿ, ಹೋಗ್ತೀನಿ ಅಂದ್ಮೇಲೆ ಹೋಗ್ತೀನಿ. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತಲೇ ಬಂದಿದ್ದೀನಿ ಅಳಿ ಅಂದ್ರೆ. ಮಾವ, ಹೌದು, ಅಳಿಯಂದ್ರೆ ಅನ್ಕೊಂಡು ನೀವೇ ನನ್ನ ಹತ್ರ ಬರ್ತೀರಿ ಅಂತ ಹೇಳಿದ್ರಲ್ಲ, ಆ ಸಮಯ ಬಂತು. ವಿಷಯ ಎಲ್ಲ ಗೊತ್ತಾಯ್ತು. ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವೊಂದು ಸ್ವಂತ ಮನೆ ಕಟ್ಟಬೇಕು ಅಂತ ಹಾಕಿದ ಕಂಡೀಷನ್ ನಿಮಗೆ ಜವಾಬ್ದಾರಿ ಬರ್ಲಿ ಅಂತ. ನಿಮಗ್ ಜವಾಬ್ದಾರಿ ಬರೋಕ್ ಮುಂಚೆ ನನಗ್ ಬುದ್ಧಿ ಬಂತು. ನನಗಿರೋದು ಒಬ್ಳೇ ಮಗಳು. ನನ್ನ ಕಾಲ ಮುಗಿದ ಮೇಲೆ ನನ್ನ ಮಗಳ ಗಂಡ ಆಗೋ ನಿಮಗ್ ತಾನೇ ನನ್ನ ಮನೆ ಸಿಕ್ಕೋದು. ಅಂದ್ರೆ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅನ್ನೋ ಹಾಗಂತಿದ್ದೀರಲ್ಲ ಅಳಿ ಅಂದ್ರೆ. ನೋಡಿ, ನನ್ನ ಮಗಳನ್ನ ನಿಮಗೆ ಕೊಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಒಪ್ಕೊಂಡು ಕನ್ಯಾಸೆರೆ ಬಿಡಿಸ್ಬೇಕು ಅಳಿ ಅಂದ್ರೆ. ರಾಮರಾಯ, ನಿನ್ಗೂ ಒಳ್ಳೆ ಚಿನ್ನದಂತ ಮನೆ ಆಯ್ತು. ಗೋವಿಂದನ್ಗೂ ಒಂದ್ ಒಳ್ಳೆ ಮನೆ ಆಯ್ತು. ಮಧ್ಯದಲ್ಲಿ ನಮ್ಮಿಬ್ರು ಪಾಡು ನಾಯ ಪಾಡಾಗೋಯ್ತು. ನಾವು ಯಥಾ ಪ್ರಕಾರ ಹಳೆಯ ವಠಾರದಲ್ಲಿ ಶಂಭೋ ಶಂಕರ ಅಂತ ಭಜನೆ ಮಾಡ್ಕೊಂಡಿದ್ಬೇಡ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನೋ ದುರಾಸೆಯಿಂದ ತಪ್ಪು ಮಾಡಿಬಿಟ್ಟೆ. ಆದ್ರೆ ಒಂದು ಪರಿಹಾರ ಹೇಳ. ಅಂದ್ರೆ ನೀವೆಲ್ಲ ಇಷ್ಟು ಕಾಲ 30/40 ವಠಾರದಲ್ಲಿರೋ 10 ಮನೆಗಳಲ್ಲಿದ್ರಿ. ಈಗ ಪಕ್ಕದಲ್ಲೇ ನಂದೇ 50/80 ಸೈಟ್ ಇದೆ. ಅದನ್ನು ನಾನು ಸಂಪೂರ್ಣವಾಗಿ ಸಂತೋಷದಿಂದ ನಿಮ್ಮ 4 ಜನರ ಹೆಸರಿಗೆ ಬರ್ಕೊಡ್ತೀನಿ. ನೀವೆಲ್ಲ ಅಲ್ಲೇ ಮನೆ ಕಟ್ಬೋದಲ್ಲ? ಅಲ್ಲ, ಹಾಗಿದ್ರು ನಿಮ್ 50 ಸಾವಿರ ರೂಪಾಯಿ ಕೊಡ್ಬೇಕಲ್ಲ. ಲೋನ್ ಸ್ಯಾಂಕ್ಷನ್ ಆಗಿದ್ದ ಕೊಟ್ಬಿಡ್ತೀನಿ, ಪಾಯ ಹಾಕ್ಸ್ಬಿಡಿ. ಇಷ್ಟು ದಿನ ಮನ್ಸಿನ ನೆಮ್ಮದಿ ಕೆಡ್ಸ್ಕೊಂಡಿದ್ದಕ್ಕೆ ನಿಮ್ಮಿಂದ ಒಳ್ಳೆ ಪರಿಹಾರನೇ ಸಿಕ್ತು ಗೋವಿಂದಣ್ಣ. ಸದ್ಯ ಇನ್ಮೇಲಾದ್ರೂ ನಾವು ನಮ್ ಸ್ವಂತ ಮನೇಲಿ ಇರ್ತೀವಿ ಅನ್ನೋ ನಂಬಿಕೆ ಬಂತಲ್ಲ, ಅಷ್ಟು ಸಾಕು ಬಿಡಿ. ನಾನು ಅಷ್ಟೇಪ್ಪ. ಇನ್ಮೇಲೆ ಚೀಟಿ ವ್ಯವಹಾರನೆಲ್ಲ ಬಿಟ್ಟು ನನ್ ಮನೇಲಿ ನನ್ ಗಂಡ ಮಕ್ಕಳು ಸುಖವಾಗಿರ್ತೀವಿ. ಅಲ್ರಿ, ಅಂತೂ ನಮ್ಮೆಲ್ಲರ ಆಸೆ ತರನೇ ಕೊನೆಗೂ ನಾವೆಲ್ಲರೂ ಅಕ್ಕಪಕ್ಕದಲ್ಲೇ ಇರೋ ಹಾಗಾಯ್ತಲ್ಲ. ಹೌದು. ಆದ್ರೆ ಒಂದೇ, ಇದು ಹೊರಗೇನಾದ್ರೂ ಗೊತ್ತಾದ್ರೆ ಸೈಟ್ ಕೊಡು ಮನೆ ಕೊಡು ಅಂತ ನನ್ ಕುತ್ತಿಗೆಗೆ ಬರುತ್ತೆ. ಅದಕ್ಕೆ ದಯವಿಟ್ಟು ಯಾರಿಗೂ ಹೇಳ್ಬೇಡಿ.